ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಈಗ JCB ಕಂಪನಿಯು JCB ಇಂಡಿಯಾ ಅನ್ನುವಂಥದ್ದು ಬ್ರಿಟನ್ ಮೂಲದ JC ಬಾಂಬರ್ ಕಂಪನಿಯ ಒಂದು ಅಂಗಸಂಸ್ಥೆಯಾಗಿದೆ. JCB ಕಂಪನಿಯು ಇವಾಗ ಒಂದು ಸಾಹಿತ್ಯ ಪ್ರಶಸ್ತಿ ನೀಡುವುದಾಗಿ ಘೋಷಣೆ ಮಾಡಿದೆ. ಈ ಸಾಹಿತ್ಯ ಪ್ರಶಸ್ತಿಯನ್ನು ಸಾಕಷ್ಟು ಜನ ವಿಚಾರವಾದಿ ಲೇಖಕರು, ಪತ್ರಕರ್ತರು ವಿರೋಧಿಸಿದ್ದಾರೆ. ಏಕೆಂದರೆ ಈ JCBಗಳನ್ನೇ ಬಳಸಿ ಭಾರತದಲ್ಲಿ ಸಾಕಷ್ಟು ಕಟ್ಟಡಗಳನ್ನು ಕೆಡವಲಾಗಿದೆ. ಹಾಗೆಯೇ ಇಸ್ರೇಲ್ ಕೂಡ ತನ್ನ ದೇಶದಲ್ಲಿ ವಿರೋಧಿಗಳ ಮೇಲೆ JCB ಬಳಸಿತ್ತು. ಹಾಗೆ ಬಳಸಿದ ಅಡ್ಡಹಾದಿ ಹಣದಿಂದ ಈ ಪ್ರಶಸ್ತಿಗಳನ್ನು JCB ಕಂಪನಿ ಕೊಡಬಹುದು ಅನ್ನುವಂಥದ್ದು ಸಾಹಿತಿಗಳ ಆರೋಪವಾಗಿದೆ. ಈ ಪ್ರಶಸ್ತಿಗಳ ಬಗೆಗೆ ಬಂದಾಗ ಹಲವಾರು ವಿಚಾರಗಳಿವೆ. ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಅಂತ ಪರಿಗಣಿಸಲ್ಪಡುವುದು ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಅನ್ನುವಂಥದ್ದು ಆಲ್ಫ್ರೆಡ್ ನೊಬೆಲ್ ಅನ್ನುವಂಥ ವ್ಯಕ್ತಿ ಡೈನಮೈಟ್ ಕಂಡುಹಿಡಿದವನು. ಡೈನಮೈಟ್ ಕಂಡುಹಿಡಿದು ಮಾನವ ಕುಲದ ನಾಶಕ್ಕೆ ಒಂದು ರೀತಿಯ ಬುನಾದಿಯನ್ನು ಹಾಕಿದವನು. ಆಮೇಲೆ ಅದರಿಂದಲೇ ಬಂದಂಥ ಆಲ್ಫ್ರೆಡ್ ನೊಬೆಲ್ ಏನು ಮಾಡಿದರು, ಆಮೇಲೆ ಆ ಡೈನಮೈಟ್ ಹಕ್ಕುಗಳಿಂದ ಬಂದ ಹಣವನ್ನು ಠೇವಣಿ ಇಟ್ಟು ನೊಬೆಲ್ ಪ್ರಶಸ್ತಿಗಳನ್ನು ಕೊಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಪತ್ರಿಕಾ ರಂಗಕ್ಕೆ ಸಂಬಂಧಪಟ್ಟಂತೆ ಪುಲಿಟ್ಜರ್ ಪ್ರಶಸ್ತಿ ನೀಡಲಾಗ್ತದೆ. ಈ ಪುಲಿಟ್ಜರ್ ಪ್ರಶಸ್ತಿಯ ಬಗೆಗೂ ಕೂಡ ಗಮನಿಸುವಾಗ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲೇ ಇರುವಂತೆ ಈ ಪುಲಿಟ್ಜರ್ ಕೂಡ ಪೀತ ಪತ್ರಿಕೆಯ ದಾರಿಯಿಂದ ದುಡ್ಡನ್ನು ಸಂಪಾದಿಸಿ ಠೇವಣಿ ಇಟ್ಟಿದ್ದರು. ಅದರಿಂದ ಜಗತ್ತಿನಲ್ಲಿ ಅತಿ ದೊಡ್ಡ ಸಾಹಿತ್ಯ ಪತ್ರಿಕಾ ರಂಗದ ಪ್ರಶಸ್ತಿ ಪುಲಿಟ್ಜರ್ ಪ್ರಶಸ್ತಿ ನೀಡಲಾಗ್ತದೆ. ಅದೇ ರೀತಿ ಕೆಲವು ಪ್ರಶಸ್ತಿಗಳು ಸರಿಯಾದ ದಾರಿಯಿಂದ ಬಂದರೆ ಕೆಲವು ಪ್ರಶಸ್ತಿಗಳು ಯಾವ್ಯಾವುದೋ ದಾರಿಯಿಂದ ಬಂದಿರ್ತವೆ. ಅದೇ ರೀತಿ JCB ಇಂಡಿಯಾದವರು ಕೊಡಲು ಉದ್ದೇಶಿಸಿರುವ ಸಾಹಿತ್ಯ ಪ್ರಶಸ್ತಿ ಕೂಡ ಒಂದು ಅಡ್ಡಕಸುಬಿ ಪ್ರಶಸ್ತಿ ಎಂದೇ ವಿಚಾರವಾದಿಗಳ ವಾದವಾಗಿದೆ. ಇನ್ನು ಆಮೇಲೆ ಪ್ರಶಸ್ತಿ ಅವರು ಕೊಟ್ಟರೂ ಕೊಡ್ಬೋದು. ಯಾಕಂತೇಳಿದರೆ ಉತ್ತರ ಪ್ರದೇಶ ಮೊದಲಾದ ಕಡೆ JCB ಬಳಸಿ ಸಾಕಷ್ಟು ಕಟ್ಟಡಗಳನ್ನು ಕೆಡವಲಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ರೀತಿ ಕೆಡವುವುದು ಅರಣ್ಯ ನ್ಯಾಯ ಅಂತ ತೀರ್ಪು ನೀಡಿದೆ. ಆದರೆ ಕೆಡವಿದ್ದು ಕೆಡವಿ ಆಗಿ ಹೋಗಿದೆ. ಆ ಬಗೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಏನಾದರೂ ಇರಲಿ. ಹಾಗೆ ಅಡ್ಡಹಾದಿಯಿಂದ ಸಂಪಾದಿಸಿದ ಹಣವನ್ನು ಪ್ರಶಸ್ತಿ ಕೊಟ್ಟರೆ ಯಾರಿಗೆ ಕೊಡ್ತಾರೆ? JCB ಕಾರ್ಯಾಚರಣೆಯ ಅರಣ್ಯ ನ್ಯಾಯವನ್ನು ಸಮರ್ಥಿಸಿ ವರದಿ ಮಾಡಿದವರಿಗೆ ಬಹುಶಃ JCB ಪ್ರಶಸ್ತಿ ಕೊಡಬಹುದು. ಅದನ್ನು ದಾಟಿ ಇವಾಗ ನೋಡಿದರೆ ಒಂದು ವಿಶೇಷವಾದ ವಿಚಿತ್ರ ಕಾರ್ಯ ನಡೆದಿದೆ. ಯಾಕಂತೇಳಿ ಸಾಕಷ್ಟು ಹಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಅನ್ಯಗ್ರಹವಾಸಿಗಳು ಈ ಗ್ರಹವಾಸಿಗಳನ್ನು ಒತ್ತೆಯಾಳಿಟ್ಟುಕೊಳ್ಳುವಂಥದ್ದು, AIಗಳು ಬೇರಾಗಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯ ಸಾಕಷ್ಟು ರೋಬೋಗಳು ಇವಾಗ ಜಗತ್ತಿನಲ್ಲಿ ಇವೆ. ಎಲ್ಲ ಕೆಲಸವನ್ನು ಕೂಡ ಅವು ಮಾಡ್ತವೆ. ನಾಳೆ ನಮ್ಮ ಕೆಲಸವನ್ನು ಕೂಡ ಅವು ಮಾಡ್ಬೋದು. ಉದ್ಘೋಷಕರಾಗಿ ಬರ್ಬೋದು, ಆ್ಯಂಕರ್ಗಳಾಗಿ ನಿಲ್ಬೋದು, ಸುದ್ದಿಗಳನ್ನು ಓದ್ಬೋದು. ಈಗ ಶಾಂಘೈನಲ್ಲಾಗಿರುವ ವಿಚಿತ್ರ ಅಂದರೆ 2 ಹೆಚ್ಚು ಬಲಶಾಲಿ AI ರೋಬೋಗಳು 10 ಸಣ್ಣ ರೋಬೋಗಳನ್ನು ಅಪಹರಣ ಮಾಡಿವೆ. ಸಣ್ಣ ರೋಬೋಗಳನ್ನು ಅಪಹರಣ ಮಾಡಿರುವಂಥ 2 ದೊಡ್ಡ ರೋಬೋಗಳು ತಮ್ಮ ಅಡಿಯಾಳುಗಳಾಗಿ ಅವುಗಳನ್ನು ಇಟ್ಟುಕೊಂಡಿವೆ. ಯಂತ್ರಗಳಲ್ಲೇ ಇಷ್ಟೊಂದು ಕೆಟ್ಟ ಬುದ್ಧಿ ಬಂದಿದೆ ಅಂತೇಳಿದರೆ ಮನುಷ್ಯರಲ್ಲಿ ಹಿಂದೆ ಇದ್ದಂಥ ದಸ್ಯು ಪದ್ಧತಿ ಇತ್ಯಾದಿಗಳ ಬಗೆಗೆ ನಗಬೇಕೋ ಅಳಬೇಕೋ ಎನ್ನುವುದು ಏನು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ನಮ್ಮ ನಟ ದರ್ಶನ್ ಅವರ ಬಗೆಗೆ ಮತ್ತಷ್ಟು ಸುದ್ದಿ ಬರ್ತಾ ಇದೆ. ಆ ಬಗೆಗೆ ವಾಕರಿಕೆ ಬರುವಷ್ಟು ಸುದ್ದಿಗಳು ಮಾಧ್ಯಮಗಳಲ್ಲಿ, TVಗಳಲ್ಲಿ ಬಂದಿವೆ. ಈಗ ಬಂದಿರುವಂಥ ಸುದ್ದಿ ಏನಂತೇಳಿದರೆ, ಕೋರ್ಟು ದರ್ಶನ್ಗೆ ಜಾಮೀನು ಕೊಡುವಾಗ ಒಂದು ನಿಬಂಧನೆಯನ್ನು ಹಾಕಿತ್ತು. ಎಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದು, ಎಷ್ಟು ದಿನ ಅದಕ್ಕೆ ತಗುಲುತ್ತದೆ, ಇವೆಲ್ಲವನ್ನು ಕೂಡ ಕೋರ್ಟಿಗೆ ವರದಿ ಮಾಡಬೇಕು ಅಂತ. ಆದರೆ ದರ್ಶನ್ ಅವರು ಆರಾಮಾಗಿ ಇದ್ದಾರೆ ಮತ್ತು ಯಾವುದೇ ವರದಿಯನ್ನು ನೀಡಿಲ್ಲ. ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯಲಿಲ್ಲವೇ ಎನ್ನುವುದರ ಬಗ್ಗೆ ಕೋರ್ಟಿಗೆ ಬಿಡಿ, ಜನರಿಗೆ ಕೂಡ ಗೊತ್ತಿಲ್ಲ. ಅವರ ವಿರೋಧಿಗಳು ಅಥವಾ ಸತ್ಯವೋ ಗೊತ್ತಿಲ್ಲ. ಕೆಲವರ ಪ್ರಕಾರ ಅವರು
ಜಾಮೀನಿಂದ ಹೊರಗೆ ಬರಲು ಮಾತ್ರ ಶಸ್ತ್ರಚಿಕಿತ್ಸೆಯ ನೆಪ ಹೇಳಿದ್ದಾರೆ, ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡೇ ಇಲ್ಲ ಅನ್ನುವಂಥ ಸುದ್ದಿಯನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಸತ್ಯ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಈ ಬಗೆಗೆ ಸರಿಯಾದ ತನಿಖೆ ಆಗಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅತಿ ಕ್ರೂರವಾದ ಒಂದು ಕೊಲೆ ಅವರ ತಂಡದಿಂದ ಆಗಿರುವುದಂತೂ ಸತ್ಯ ಅಂತ ಹೇಳ್ಬೋದು. ಇನ್ನೂ ಒಂದು ದೊಡ್ಡ ಸಣ್ಣ ವಿಷಯ ಏನಂತ ಹೇಳಿದ್ರೆ, ಭಾರತದ ಅತಿ ಕುಳ್ಳಿ ಜ್ಯೋತಿ ಆಮ್ಗೆ ಅವರು, ಇವರು ಜಗತ್ತಿನಲ್ಲೇ ಅತಿ ಚಿಕ್ಕ ಪುಟ್ಟ ಮಹಿಳೆ. ಹಾಗೆ ಟರ್ಕಿಯಲ್ಲಿ ಒಬ್ಬಳು ಮಹಿಳೆ ಇದ್ದರೆ ಆಮ್ಗೆ ಅಂತ, ಅವರು ಅತಿ ಉದ್ದ ಮಹಿಳೆ. ಹಾಗಾಗಿ ಜಗತ್ತಿನ ಅತಿ ಉದ್ದದ ಹೆಣ್ಣು ಮಗಳು ಮತ್ತು ಅತಿ ಪುಟ್ಟ ಹೆಣ್ಣು ಮಗಳು ಇಬ್ಬರು ಭೇಟಿಯಾಗಿದ್ದಾರೆ. ಅದು ಕೂಡ ಜನರಿಗೆ ಒಂದು ಸುದ್ದಿ ಆಗ್ತದೆ. ಯಾಕಂತ ಹೇಳಿದರೆ ಸುದ್ದಿ ಅಂತ ಹೇಳುವಾಗ ಅದರಲ್ಲಿ ಒಳ್ಳೆಯದು, ಕೆಟ್ಟದ್ದು, ರುಚಿಕರವಾದುದು, ರೋಚಕವಾದುದು, ವಿಶೇಷವಾದುದು, ಸೋಜಿಗವಾದುದು, ಈಗ ನಾನಾ ರೀತಿಯಲ್ಲಿ ಇರ್ತದೆ. ಇದು ಕೂಡ ಒಂದು ಕೆಲವರು ಆಸಕ್ತಿಯಿಂದ ಗಮನಿಸುವಂಥ ಅತಿ ಉದ್ದದ ಹೆಣ್ಣು ಮತ್ತು ಅತಿ ಚಿಕ್ಕ ಹೆಣ್ಣು ಭೇಟಿಯಾದದ್ದು ಕೂಡ ಒಂದು ಸುದ್ದಿ ಅಂತ ಹೇಳ್ಬೋದು. ಅದನ್ನೆಲ್ಲ ದಾಟಿ ನೋಡುವಾಗ ಇರುವಂಥದ್ದು ಗೌತಮ್ ಅದಾನಿ ಸಾಮ್ರಾಜ್ಯದ ಮೇಲೆ ಆಗಿರುವಂಥ ಒಂದು ವಾರಂಟ್ ವಿಷಯ. ಈ ವಾರಂಟ್ ವಿಷಯವನ್ನು ಹೇಳಬೇಕಾದ್ರೆ ಅಷ್ಟೇ ನಿಲ್ಲುವುದಿಲ್ಲ. ಹಿಂದೆ ಈ ಗೌತಮ್ ಅದಾನಿ ಸಿಂಗಾಪುರದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲ್ಯಾಂಡಿನಲ್ಲಿ ಮೊದಲಾದ ಕಡೆ ಹೀಗೆ ಕೆಲವು ಗೋಲ್ಮಾಲ್ಗಳನ್ನು ಮಾಡಿಕೊಂಡಿದ್ದು, ಅದರಿಂದ ಭಾರತಕ್ಕೆ ಕೆಟ್ಟ ಹೆಸರು ಕೂಡ ಬಂದಿತ್ತು. ಪ್ರಧಾನಿ ಮೋದಿಯವರೇ ಆಸ್ಟ್ರೇಲಿಯಾದಲ್ಲಿ ಅದಾನಿ ಪರ ಕೆಲಸ ಮಾಡಿದರು ಅಂದು ಕೂಡ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಅನಂತರ ಇತ್ತೀಚೆಗೆ ಕೆನ್ಯಾದಲ್ಲಿ ಅಂತಾರಾಷ್ಟ್ರೀಯ ನೈರೋಬಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅದಾನಿ ಕಂಪನಿಗೆ ವಹಿಸಿಕೊಡುವ ಬಗೆಗೆ ಭಾರೀ ಪ್ರತಿಭಟನೆಗಳಾಗಿದ್ದವು. ಹಾಗೆ ಅಲ್ಲಿ 2-3 ಯೋಜನೆಗಳನ್ನು ಅದಾನಿ ಕಂಪನಿಗೆ ಕೊಡುವುದಿತ್ತು. ಈಗ ಕೆನ್ಯಾ ಸರ್ಕಾರವು ಅದಾನಿ ಕಂಪನಿಗೆ ನೀಡಿದ್ದ 2 ಗುತ್ತಿಗೆ ಮತ್ತು ವಾಪಸ್ ಪಡೆದುಕೊಂಡಿದೆ. ಹಾಗೆಯೇ ನೈರೋಬಿಯ ವಿಮಾನ ನಿಲ್ದಾಣವನ್ನು ಕೂಡ ಅದಾನಿ ಕಂಪನಿಗೆ ವಹಿಸಿಕೊಡುವುದಿಲ್ಲ ಎಂದು ಕೆನ್ಯಾ ಸರ್ಕಾರವು ಹೇಳಿದೆ. ಇನ್ನು ಈ ವಾರಂಟ್ಗಳ ಬಗ್ಗೆ ಹೇಳಬೇಕಂದ್ರೆ, ಇಸ್ರೇಲಿನ ಪ್ರಧಾನಿ ಆಗಿರುವಂಥ ಬೆಂಜಮಿನ್ ನೆತನ್ಯಾಹು ಮತ್ತು ಅವರ ಹಳೆಯ ರಕ್ಷಣಾ ಮಂತ್ರಿ ಮೊದಲಾದವರ ವಿರುದ್ಧ ಕೂಡ ಒಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಿಂದ ವಾರಂಟ್ ಜಾರಿಯಾಗಿದೆ. ಆದರೆ ಇವೆಲ್ಲ ಏನಪ್ಪ ಕತೆ? ದೊಡ್ಡ ಮನುಷ್ಯರ ಬಗ್ಗೆ ವಾರಂಟ್ ಹೊರಡಿದ್ರೆ ಅದೊಂದು ಸುದ್ದಿ ಹೊರತು ಅದರಲ್ಲಿ ಏನಾದರೂ ಆಗ್ತದ ಅಂತೇಳಿದರೆ ಫಲ ನೀಡುತ್ತಾ ಅನ್ನುವಂಥದ್ದು ಭಾಳ ತುಂಬ ವಿಶೇಷವಾಗಿ ಆಗುವುದಿಲ್ಲ ಅನ್ನುವಂಥದ್ದೇ ಇರುವಂಥ ಸಂಗತಿ. ಯಾಕಂತೇಳಿದರೆ ಭಾರತದಲ್ಲಿ ಮುಖ್ಯಮಂತ್ರಿಗಳ ಬಂಧನ ಕೂಡ ಆಯಿತು. ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ನಿನ್ನೆ ಅದನ್ನೇ ಹೇಳಿದರು. ನಿಮಗೆ ಆಳುವವರಿಗೆ ಮುಖ್ಯಮಂತ್ರಿಗಳನ್ನು ಬಂಧಿಸಲು ಕೂಡ ಸಮಯ ಇರ್ತದೆ, ಅಂತಾರಾಷ್ಟ್ರೀಯವಾಗಿ ಆರೋಪಿ ಅಂತ ಹೇಳಿರುವ ಅದಾನಿಯನ್ನು ಬಂಧಿಸಲಿಕ್ಕೆ ಆಗುವುದಿಲ್ಲವೇ ಎನ್ನುವ ಪ್ರಶ್ನೆಯನ್ನು ರಾಹುಲ್ ಗಾಂಧಿಯವರು ನಿನ್ನೆ ಪ್ರಧಾನಿ ಮೋದಿಯವರಿಗೆ ಕೇಳಿದ್ದಾರೆ. ಆದರೆ ಮೋದಿಯವರು ಇವಾಗ ಇಂಡಿಯಾದಲ್ಲಿರುವರಲ್ಲ, ಅವರು ಇವಾಗ ಪ್ರವಾಸ ಮಂತ್ರಿ ಕೂಡ ಆಗಿರೋದರಿಂದ ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡ್ತಾ ಇದ್ದಾರೆ, ಬೇರೆ ಬೇರೆ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಅದು ಏನೇ ಇರಲಿ, ಈ ರೀತಿಯ ಒಂದು ಗೌತಮ್ ಅದಾನಿಯವರ ಮತ್ತು ಅವರ ತಂಡದವರ ಒಟ್ಟು 8 ಜನರ ಮೇಲೆ ವಾರಂಟ್ ಜಾರಿಯಾಗಿದೆ. ಆದರೆ ವಾರಂಟ್ ಜಾರಿಯಾದ ಕೂಡಲೇ ಏನಾಗೋದಿಲ್ಲ. ಯಾಕಂದರೆ ಅದು ವಾರಂಟ್ ಜಾರಿಯಾಗಿರುವುದು ಅಮೆರಿಕದ ಕೋರ್ಟಿನಿಂದ. ಗೌತಮ್ ಅದಾನಿ ಇರೋದು ಭಾರತದಲ್ಲಿ. ಆದ್ದರಿಂದ ಇದು ಸರಿಯಾಗಿ ಜಾರಿಗೆ ಬರಬೇಕಂದ್ರೆ ಅಮೆರಿಕ ಸರ್ಕಾರದ ನ್ಯಾಯಾಂಗ ಮತ್ತು ಕಾನೂನು ವಿಭಾಗವು ಈ ಕೂಡಲೇ ಭಾರತದ ಕಾನೂನು ವಿದೇಶಾಂಗ ಖಾತೆಯನ್ನು ಸಂಪರ್ಕಿಸಿ ಗೌತಮ್ ಅದಾನಿಯನ್ನು ವಿಚಾರಣೆಗೆ ಒಪ್ಪಿಸುವಂತೆ ಕೇಳಿಕೊಳ್ಳಬೇಕು. ಇದು ಬಂದು ಒಂದು ಡಿಪ್ಲೊಮ್ಯಾಟಿಕ್ ನಿಯಮ. ಹಾಗೇನಾದರೂ USA ನ್ಯಾಯಾಂಗ ಮತ್ತು ಕಾನೂನು ವಿಭಾಗವು ಮಾಡಿದಲ್ಲಿ, ಭಾರತವು ಗೌತಮ್ ಅದಾನಿಯನ್ನು ಅಮೆರಿಕಕ್ಕೆ ಒಪ್ಪಿಸಿದಲ್ಲಿ ಮಾತ್ರ ಅಮೆರಿಕದಲ್ಲಿ ಗೌತಮ್ ಅದಾನಿಯವರ ವಿಚಾರಣೆ ಆಗುತ್ತದೆ. ಇಲ್ಲದಿದ್ದರೆ ವಾರಂಟ್ ಜಾರಿಯಾಗ್ತದೆ, ಅದು ಜಾರಿ ಕಸದ ಬುಟ್ಟಿಗೆ ಬೀಳುತ್ತದೆ. ಇನ್ನು ನೆತನ್ಯಾಹು ಮೇಲೆ ಜಾರಿ ಆಗಿರೋ ವಾರಂಟ್ ಕೂಡ ಅದೇ ರೀತಿಯದು. ಯಾಕಂತ ಹೇಳಿದರೆ ಅದು ಇಂಟರ್ನ್ಯಾಷನಲ್ ಕೋರ್ಟ್ನಿಂದ ಆಗಿದ್ದರೂ ಕೂಡ ಇಸ್ರೇಲಿಗೆ ಜಗತ್ತಿನ ಹೆಚ್ಚಿನ ದೇಶಗಳು ಮಾನ್ಯತೆ ಕೊಟ್ಟಿಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಲ್ಲೂ ಕೂಡ ಇಸ್ರೇಲ್ ಸದಸ್ಯ ರಾಷ್ಟ್ರವಲ್ಲ. ಹಾಗಿರುವಾಗ ಇಸ್ರೇಲ್ ಅದಕ್ಕೆ ಸಿಕ್ಕಿ ಬೀಳುವ ಸಾಧ್ಯತೆ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಸ್ರೇಲಿನ ಗೆಳೆಯ ದೊಡ್ಡಣ್ಣ ಅಮೆರಿಕ ಇಸ್ರೇಲನ್ನು ಉಳಿಸಲು ಏನು ಬೇಕಾದರೂ ಮಾಡಬಹುದು ಅಂತ ಹೇಳುತ್ತಾ
ಕತೆ ಕಾರಣಕ್ಕೆ ಒಂದು ಪೂರ್ಣ ವಿರಾಮ ಹಾಕುತ್ತಾ ನೀವೆಲ್ಲ ನೋಡ್ತಾ ಇರಿ ನಮ್ಮ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.